ಮಗು ಮತ್ತು ಹಣ್ಣುಗಳ ಅಂದ್ರೆ ಮಕ್ಕಳನ್ನ ಹಣ್ಣು ಜೊತೆಗೆ ಕಂಪೇರ್ ಮಾಡೋದು ಹೆಂಗೆ ಗ್ರೋ ಆಗಬೇಕು ಅಂತ ಹೇಳಿ. ಫಸ್ಟ್ ಪ್ಯಾರಾದಾಗ ಹಣ್ಣಿನ ಅಂಗಡಿ ಮುಂದೆ ಯೂಶ್ವಲಿ ನಾನು ಮಾರ್ಕೆಟಿಗೆ ಕರ್ಕೊಂಡು ಹೋದೆ ಅಂದ್ರೆ ನಿನಗಂದ್ರೆ ಮಕ್ಕಳಿಗೆ ಯಾವ ಅಂಗಡಿ ಭಾಳ ಅಟ್ರಾಕ್ಟ್ ಆಗೋದು? ಹಣ್ಣಿನ ಟಾಯ್ಸ್ ಬಿಟ್ಟ ಹಣ್ಣಿನ ಅಂಗಡಿ ತಿನ್ನೋದ್ರಾಗ ಹಣ್ಣಿಂದ ಅಲ್ಲ ಜಂಕ್ ಫುಡ್ ಅಲ್ಲ, ಹೆಲ್ದಿ ಫುಡ್ದಾಗ ಅಟ್ರಾಕ್ಟ್ ಆಗೋದು ಯಾವ್ದು ಮಕ್ಕಳಿಗೆ? ಹಣ್ಣಿನ ಅಂಗಡಿ. ಓಕೆ, ಈ ಪೋಯಮ್ ಬರ್ದಿದ್ದ ಅಂಕಲ್ ಅಜ್ಜಕ್ಕಿಂತ 2 ವರ್ಷ ದೊಡ್ಡವ್ರ, ಸಣ್ಣವ್ರು, ದೊಡ್ಡವ್ರು. ಸೊ ಅವಾಗೆಲ್ಲ ಪಿಜ್ಜಾ ಎಲ್ಲ ಇರ್ತಿದ್ದಿಲ್ಲಲ್ಲ, ಸೊ ಅವಾಗ ಹಣ್ಣಿನ ಅಂಗಡಿ ಇರುತ್ತೆ. ಸೊ ನೀನು ಅಷ್ಟೆ ಹೆಲ್ದಿ ಫುಡ್ ಇತ್ತಂದ್ರೆ ಫಸ್ಟ್ ಯಾವ್ದು ಹಣ್ಣಿನ ಅಂಗಡಿನ ನಿಂಗೆ ಲೈಕ್. ಯಾಕೆ ಅಲ್ಲಿ ಕಲರ್ ಇರ್ತೈತಿ, ಫ್ರೂಟ್ಸ್ ಎಲ್ಲ ಹಿಂಗೆ ಟ್ರಯಾಂಗಲ್ ಶೇಪ್ದಾಗ ಇಟ್ಟಿರ್ತಾರೆ, ಬೇರೆ ಬೇರೆ ಫ್ರೂಟ್ ಎಲ್ಲ ಮಸ್ತ್ ಅನಿಸ್ತೈತಿ. ಸೊ ಆ ಅಂಗಡಿಗೆ ಹೋಗುವಾಗ ಆಲ್ ಆಫ್ ಸಡನ್ ಒಂದು ತಿರುವಲ್ಲಿ ಥಟ್ ಅಂತ ಹೇಳಿ ಒಂದು ಕಪ್ಪು ಲಾರಿ ಬಂತಂದ್ರೆ ಆ ಕಪ್ಪು ಲಾರಿಯಿಂದ ಯಾವುದೋ ಒಂದು ಸಣ್ಣದ ಕಲ್ಲು ಬಂದು ಹಣ್ಣಿಗೆ ಏನಾರ ಸಿಡಿತಂದ್ರೆ ಬಡಿತಂದ್ರೆ ಹಣ್ಣಿಗೆ ಏನಾರ ಆಗ್ತೈತೇನ? ಇಲ್ಲ. ಸಣ್ಣ ಕಲ್ಲು, ಧೂಳು ಏನಾರ ಇರ್ತೈತಲ್ಲ, ಎಲ್ಲ ಹೊಲಸು ಬಂದೆಲ್ಲ ಬಡಿದ್ರೆ ಏನೂ ಆಗೋದಿಲ್ಲ ಹಣ್ಣಿಗೆ, ಹೌದಿಲ್ಲ? ಅದು ಅಂಗಡಿ ಎಲ್ಲಿರ್ತೈತಿ? ರೋಡಾಗ ಇರ್ತೈತಿ, ಅಂದರೂ ಏನಾಗೋದಿಲ್ಲ, ಹೌದಿಲ್ಲ? ಹಂಗೆ ನಿಮ್ಮ ಜೀವನದಾಗ ಯಾರ ತರಲೆ ಮಾಡಕ್ಕೆ ಹೊಂತಿದ್ರ, ಕಷ್ಟ ಕೊಡ್ತಾ ಇದ್ರ, ಅವನ್ನೆಲ್ಲ ಬಿಟ್ಟು ನಿಮ್ದು ಸಂಸ್ಕಾರನ ಯಾರು ಚೇಂಜ್ ಮಾಡಕ್ಕೆ ಹೋಗಲ್ಲ. ಈಗ ನಿಂದು ಒಳ್ಳೆ ಗುಣ ಇದ್ರೆ ನಾ ಹೇಳ್ತೀನಿ ಯಾರ ಜೊತೆಗೆ ಬೇಕಾದ್ರೂ ಆಡ್ಬೋದು ನೀನು ಅಂತ ಹಂಗೆಲ್ಲ ಹೇಳ್ತೀನಿ ಇಲ್ಲ. ಸೊ ಆ ಸಂಸ್ಕಾರ ನಿಮ್ಗೇನು, ನಿಮ್ಮದು ಒಳ್ಳೆ ಗುಣ ಇದ್ರೆ ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ. ಹಣ್ಣಿಂದ ಹೆಂಗೆ ಗುಣ, ಒಂದು ಲಾರಿ ಕಪ್ಪನ ಲಾರಿ ಹೋಗಿ ಎಲ್ಲ ಹೊಲಸು ಸಿಡಿಸಿದ್ರು ಏನಾಗೋದಿಲ್ಲ. ಹಂಗೆ ನಿಮ್ಮ ಜೀವನದಾಗ ಏನು ಬೇರೆಯವರು ತ್ರಾಸ ಕೊಟ್ರ ಏನಾರು ಮಾಡಿದ್ರು ಬೇಕಂತ ಮಾಡಿದ್ರು ಏನೂ ಆಗುದಿಲ್ಲ, ನಿಮ್ದು ಗುಣ ಹಾಳಾಗುದಿಲ್ಲ ಅಂತ ಹೇಳ್ತಾರೆ. ಓಕೆ, ಆಮೇಲೆ ಕಾಯಿಗ ಮಾವಿನ ಹಣ್ಣು ತಗೋ, ಇಲ್ಲಂದ್ರೆ ಯಾವ್ದಾದ್ರು ಬಾಳೆಹಣ್ಣು ತಗೋ. ಕಾಯಿದ್ದಾಗ ತಿನ್ನಕ್ ರುಚಿ ಆಗ್ತೈತೆ, ಹಣ್ಣಿದ್ದಾಗ ತಿನ್ನಕ್ ರುಚಿ ಆಗ್ತೈತಿ. ಮಾವಿನ ಹಣ್ಣ ಕಾಯಿಗಿಂತ ಜಾಸ್ತಿ ಸ್ವೀಟ್ ಎಲ್ಲ ಇರ್ತೈತಿ, ಕಾಯ್ದಾಗ ಕುಳಿ ಇರ್ತೈತಿ.